ಬಂಡಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಕೆರೆಗೆ ನೀರು ಬರ್ತಾ ಇದ್ದಂತೆಯೇ ಪೂಜೆ ಸಲ್ಲಿಸಿದ್ದಾರೆ ಮಹಿಳೆಯರು. ಇತ್ತ ಕೆರೆಗೆ ಬಾಗಿನ ಅರ್ಪಿಸಿ ಯೋಜನೆಯನ್ನ ಸ್ವಾಗತಿಸಿದ್ದಾರೆ ಗ್ರಾಮಸ್ಥರು. ಕೊಪ್ಪಳ ತಾಲೂಕಿನ ಕೆರೆಗಳಿಗೆ ನೀರು ಹರಿದು ಬಂದಿರುವ ಕಾರಣ ಜನರಲ್ಲೀಗ ಹರ್ಷೋದ್ಗಾರ ಹೆಚ್ಚಾಗಿದೆ. ಬಹು ವರ್ಷಗಳ ಕನಸು ಈಡೇರಿಕೆ ಆಗಿರೋದ್ರಿಂದ ಜನರಲ್ಲಿ ಸಂತಸ ಮನೆ ಮಾಡಿದೆ. ಕೊಪ್ಪಳ ತಾಲೂಕಿನ ಬಿ ಹೊಸಳ್ಳಿ ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ದಾರೆ, ಬಾಗಿನ ಅರ್ಪಣೆ ಮಾಡಿದ್ದಾರೆ, ಸಂತಸವನ್ನ ಹಂಚಿಕೊಂಡಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಂದ ಯೋಜನೆಗೆ ಚಾಲನೆ ಕೊಡಲಾಗಿದೆ. ಬಹಳ ದಿನಗಳಿಂದ ನಿರೀಕ್ಷೆ ಇಟ್ಕೊಂಡಿದ್ದಂಥ ಯೋಜನೆ ಇದು. ಸದ್ಯಕ್ಕೆ ಗ್ರಾಮಸ್ಥರಿಗೆ ಸಂತಸ ಮನೆ ಮಾಡಿದೆ. ಈ ರೀತಿ ಪೂಜೆ ಮಾಡಿ ಬಾಗಿನ ಅರ್ಪಣೆ ಮಾಡಿ ನೀರನ್ನ ಬರ ಮಾಡಿಕೊಂಡಿದ್ದಾರೆ. ಯೋಜನೆಯನ್ನ ಸ್ವಾಗತಿಸಿದ್ದಾರೆ ಗ್ರಾಮಸ್ಥರು. ಪ್ರಾಯೋಗಿಕ ನೌಕಲ್ ಏತ ನೀರಾವರಿ ಪ್ರಾಯೋಗಿಕ ಚಾಲನೆ ಕೊಟ್ಟಿರ್ತಕ್ಕಂಥ ಕೆ ರಾಘವೇಂದ್ರ ಹಿಟ್ನಾಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀ ತಂಗಡಿಗೆ ಸಾಹೇಬರು ಇವತ್ತೇನು ಚಾಲನೆ ಕೊಟ್ಟಿದ್ರು, ಇದು 1995 ವರ್ಷಗಳ ಬೇಡಿಕೆ. ಅದು ಇವತ್ತು 2025 ಈಡೇರಿದೆ. ಅದು ಯಾರ ಮುಖಾಂತರ? ಶ್ರೀ ಕೆ ರಾಘವೇಂದ್ರ ಬಸವರಾಜ್ ಹಿಟ್ನಾಳ್ ಅವ್ರ ಮುಖಾಂತರ ಏನ್ರಿ. ಇವತ್ತು ಈ ಕೆರೆಗೆ 2004ರಲ್ಲಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಹಿಟ್ನಾಳ್ ಸಾಹೇಬರು ಈ ಕೆರೆ ತುಂಬಿಸಿದ್ರು. ಈಗ ಅವ್ರ ಮಗನ ಮುಖಾಂತರ ಇವತ್ತು ಈ ಕೆರೆ ತುಂಬಿಸ್ತಾ ಇದ್ದಾರೆ. ಆದರೆ ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಹರ್ಷ ವ್ಯಕ್ತಪಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮನೆಗೆ ಫೋಟೋ ಹಾಕೊಳ್ತಕ್ಕಂಥ ಕೆಲಸ ಮುಂದಿನ ಮಾಡ್ತಾರೆ. ನಮ್ಮೂರಲ್ಲಿ ಅಣ್ಣ ಎಷ್ಟು ದಿನಗಳಲ್ಲಿ ಕೆರೆ ತುಂಬೋದು ಅಣ್ಣ? ಈ ನೀರು 3-4 ದಿನದಲ್ಲಿ ತುಂಬ್ತಾ ಇದೆ. ಅಷ್ಟು ಪ್ರೆಷರ್ ಇದೆ. ಇದು ಪ್ರೆಷರ್ ಬರ್ತಾ ಇರೋದು ಬರೀ 30%. ಇನ್ನು 70% ಏನೋ ಓಪನ್ ಇದು ಮಾಡಿದ್ರೆ ಬರೀ ಒಂದು 24 ತಾಸಲ್ಲಿ ತುಂಬ್ತಾ ಇದೆ. ಬಟ್ ಅಲ್ಲಿ ಇದು ಹೊಲಗಳಿಗೆ ನೀರು ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 30% ಅಷ್ಟೇ ಇದಕ್ಕೆ ಇದು ಮಾಡ್ತಾ ಇದೆ. 30% ಅಷ್ಟೇ ಪ್ರೆಷರ್. ಪ್ರಾಯೋಗಿಕ ನೌಕಲ್ ಏತ ನೀರಾವರಿ ಪ್ರಾಯೋಗಿಕ ಚಾಲನೆ ಕೊಟ್ಟಿರ್ತಕ್ಕ